ಧರ್ಮದ್ರೋಹಿ ತಿಮರೌಡಿ ಗಡಿಪಾರು ಆದೇಶ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇದೆ. ಬೆಳ್ತಂಗಡಿಯಲ್ಲಿ ತಿಮರೌಡಿ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಹೈಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮಿನಿ ವಿಧಾನಸೌಧದ ಎದುರುಗಡೆ ಶಾಂತಿ ಕದಡೋ ಪ್ರಯತ್ನ ನಡೀತಾ ಇದೆ. ವಶಕ್ಕೆ ಪಡ್ಕೊಂಡಿದ್ದಾರೆ. ಅನುಮತಿ ಇಲ್ಲದೆ ತಿಮರೌಡಿ ಬೆಂಬಲಿಗರಿಂದ ಪ್ರೊಟೆಸ್ಟ್ ನಡೀತಾ ಇರೋ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೌಡಿ ಬೆಂಬಲಿಗರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ತಿಮರೌಡಿ ಬೆಂಬಲಿಗರ ಮೇಲೆ ರಾಂಗ್ ಆಗಿದ್ರು ಸರ್ಕಲ್ ಇನ್ಸ್ಪೆಕ್ಟರ್. ಅನುಮತಿ ಇಲ್ಲದೆ ಇದ್ರು ಯಾಕೆ ಬಂದ್ರಿ ಅಂತ ಇನ್ಸ್ಪೆಕ್ಟರ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಪ್ರತಿಭಟನೆಗೆ ಕುಳಿತ ತಿಮರೌಡಿ ಬೆಂಬಲಿಗರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಬಲಿಗರಿಂದ ಶಾಂತಿ ಕದಡುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಅವರನ್ನ ವಶಕ್ಕೆ ಪಡ್ಕೊಳ್ಳಾಯಿತು. ನಾನು ಅವರ ಹತ್ರ ಪ್ರಶ್ನೆ ಕೇಳಲಿಕ್ಕೆ, ಯಾಕಿದ್ರೆ ನಾವಿಲ್ಲಿ ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ ಬಂದದಲ್ಲ ಅಥವಾ ಪ್ರತಿಭಟನೆ ಮಾಡಲಿಕ್ಕೆ ಅಲ್ಲ, ಜಾಥಾ ಮಾಡಲಿಕ್ಕೆ ಅಲ್ಲ. ನಾವು ತಹಶೀಲ್ದಾರನ್ನು ಭೇಟಿಯಾಗಿ ಒಂದು ಮನವಿ ಕೊಡಲಿಕ್ಕೆ ಬಂದದ್ದು. ಮನವಿ ಕೊಡಲಿಕ್ಕೆ ಬರುವಾಗ ಯಾರು ಬರ್ಬೋದು, ತಹಶೀಲ್ದಾರನ್ನು ಭೇಟಿಯಾಗಲಿಕ್ಕೆ ಯಾರ ಪರ್ಮಿಷನ್ ಇಲ್ಲ. ನಾವು ಏನಾದರೂ ಒಂದು ಇಲ್ಲಿ ಪ್ರತಿಭಟನೆಯ ಅಥವಾ ಘೋಷಣೆಯ ಅಥವಾ ಏನಾದರೂ ಒಂದು ಮಾಡಿದ್ರೆ, ಯಾವುದಾದ್ರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಮಾತ್ರ ನಾವು ಪರ್ಮಿಷನ್ ತಗೊಳ್ಬೇಕು ವಿನ ಯಾವುದೇ ನಾವು ಹೋರಾಟಗಳು ಇಲ್ಲಿ ಮಾಡ್ತಾ ಇಲ್ಲ. ಯಾವುದೇ ಹೋರಾಟಗಳು ಮಾಡ್ತಾ ಇಲ್ಲ. ನಾನೀಗ ಇನ್ಸ್ಪೆಕ್ಟರ್ ಹತ್ರ ಕೇಳ್ತಾ ಇದ್ದೇನೆ, ಅವರಿಗೆ ಗಾಡಿ ನಿಲ್ಲಿಸುವಷ್ಟು ಇದಿಲ್ಲ. ಒಂದು ಇನ್ಸ್ಪೆಕ್ಟರ್ ಉತ್ತರ ಕೊಡುವ, ಅವರೊಂದು ಸಾರ್ವಜನಿಕ ಅಧಿಕಾರಿಯಾಗಿ Okay, jump in.